मुडा घोटाळ्यामध्ये मुख्यमंत्र्यांची कोणतीही भूमिका नसल्याचे उद्योगमंत्री एम.बी. पाटील म्हणाले. ते शुक्रवारी बेळगाव काँग्रेस भवनात पत्रकार परिषदेमध्ये बोलत होते. मुडाची जागा भाजप सरकारच्या काळात देण्यात आली असून त्यांनी त्याची योग्य प्रकारे देखभाल करायला हवी होती, असे ते म्हणाले. खरगे कुटुंबाला भूमी देण्याच्या प्रयत्नावर पाटील म्हणाले की नुकतेच 2 तासाच्या चर्चेमध्ये मी उत्तर दिले आहे. भाजप नेत्यांना सीए साईट म्हणजे काय ते समजत नाही. खरगे कुटुंबातील सदस्य संगणक विज्ञान अभियंता आहेत. 6 अर्ज पाहून मेरिटवर साईट वितरण केले आहे. 2021 मध्ये भाजप सरकारने अलर्ट जारी केला होता, असे ते म्हणाले. ಇಂದು ಬೆಳಗಾವಿ ನಗರಕ್ಕೆ ನಾನು ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಕೇಲಿ ಸಂಸ್ಥೆಯ ಒಂದು ಹ್ಯಾಕಥಾನ್ ಮೆಡ್ಟೆಕ್ನ ಒಂದು ಸ್ಟಾರ್ಟಪ್ ಫಂಕ್ಷನ್ಗೆ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೆ. ಆ ಕಾರ್ಯಕ್ರಮವನ್ನು ಮುಗಿಸಿ ಈಗ ನಾನು ಕಾಂಗ್ರೆಸ್ ಆಫೀಸ್ಗೆ ಬಂದಿದ್ದೀನಿ. ಆ ಕಾರ್ಯಕ್ರಮ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ. ಅಂದರೆ ನಮ್ಮ ಯುವ ಮನಸ್ಸುಗಳೇನಿರ್ತವೆ, ಯಂಗ್ ಮೈಂಡ್ಸು, ಯುವಕರು ಅವು ತಮ್ಮ ಏನು ಐಡಿಯಾಸ್ ಇರ್ತವೆ ಆ ಐಡಿಯಾಸನ್ನು ಈ ಒಂದು ಇನ್ಕ್ಯುಬೇಷನ್ ಸೆಂಟರ್ ಮೂಲಕ ಅದನ್ನು ಸಾಕಾರಗೊಳಿಸ್ಕೋಬೇಕು, ಆ ಸ್ಟಾರ್ಟಪ್ ಮೂಲಕ ಸಾಕಾರಗೊಳಿಸ್ಕೋಬೇಕು ಅನ್ನೋ ಒಂದು ಕಾರ್ಯಕ್ರಮ. ಅನೇಕ ರಾಜ್ಯಗಳಿಂದ, ಜಿಲ್ಲೆಗಳಿಂದ ಈ ಮೆಡ್ಟೆಕ್ ಕಂಪನೀಸ್, ಮೆಡಿಕಲ್ ಇಕ್ವಿಪ್ಮೆಂಟ್ಸು, ಮೆಡಿಕಲ್ ರಿಲೇಟೆಡ್ ಇಕ್ವಿಪ್ಮೆಂಟ್ಸ್ ಎಲ್ಲನೂ ಕೂಡ ಅವರು ಒಂದು ಎಕ್ಸಿಬಿಷನ್ ಕೂಡ ಇತ್ತು. ಅವರು ತಮ್ಮ ಆವಿಷ್ಕಾರಗಳೇನಿದ್ದಾವೆ ಆ ಆವಿಷ್ಕಾರಗಳನ್ನ ಅಲ್ಲಿ ನಾವು ತೋರಿಸಿದಂಥ ಕೆಲಸ ಇತ್ತು. ತದನಂತರ ಸಭೆಯನ್ನು ಉದ್ದೇಶಿಸಿ ನಾವು ಮಾತನಾಡಿ ನನಗೆ ಭಾಳಷ್ಟು ಇಂಪ್ರೆಸ್ ಕೂಡ ಆಯಿತು ಆ ಕಾರ್ಯಕ್ರಮ. ಹೀಗಾಗಿ ನಾನು ಅವರಿಗೆ ನನ್ನ ಮಾತುಗಳಲ್ಲಿ ಹೇಳಿದ್ದೇನೆ. ಬೆಂಗಳೂರಿನಲ್ಲಿ ನಾವು ಏನು KHIR ಸಿಟಿ ಬರ್ತಾ ಇದ್ದೀವಿ, ನಾಲೆಡ್ಜು, ಹೆಲ್ತು, ಇನ್ನೋವೇಷನು, ರಿಸರ್ಚ್ ಸಿಟಿ ಬರ್ತಾಯಿದ್ದೀವಿ, ಖೀರ್ ಅಂಥೇಳಿ. ತದನಂತರ ನಾವೊಂದು ಸ್ಟಾರ್ಟಪ್ ಪಾರ್ಕ್ನು ಕೂಡ ಬೆಂಗಳೂರಲ್ಲಿ ಮಾಡ್ತೀವಿ. ಸ್ಟಾರ್ಟಪ್ ಪಾರ್ಕ್ನಲ್ಲಿ 5,000 ಸ್ಕ್ವೇರ್ ಫೀಟು, 10,000 ಸ್ಕ್ವೇರ್ ಫೀಟು ರೆಡಿಮೇಡ್ ಕಟ್ಟಡಗಳು, ಪ್ಲಗ್ ಆ್ಯಂಡ್ ಪ್ಲೇ ಫೆಸಿಲಿಟೀಸು, ಯಾರಿಗೆ ಬಾಡಿಗೆ ತೊಗೋಬೋದು, ಯಾರಿಗೆ ರೆಂಟ್ ತೊಗೋಬೋದು, ಲೀಸ್ ತೊಗೋಬೋದು, ಮಾರಾಟ ತೆಗೆದುಕೋಬೋದು. ಅಂದರೆ ಯುವ ಉದ್ಯಮಿಗಳಿಗೆ ಏನಿರ್ತಾರೆ ಆ ಸ್ಟಾರ್ಟಪ್ ಕಂಪನಿಗಳಿಗೆ ಹೆಲ್ಪ್ ಆಗಬೇಕು ಅಂಥೇಳಿ ನಾನ್ ಪ್ರಾಫಿಟ್ ಇದನ್ನು ಆಧರಿಸಿ, ಯಾಕಂದರೆ ಬೆಂಗಳೂರು ಇದು ಸ್ಟಾರ್ಟಪ್ ಕ್ಯಾಪಿಟಲ್. 47% ಸ್ಟಾರ್ಟಪ್ಸು, 43% ಸ್ಟಾರ್ಟಪ್ಪು ಇವತ್ತು ಸಹ ಬೆಂಗಳೂರಲ್ಲೇ ಹುಟ್ಕೋತವೆ ನವೋದ್ಯಮಗಳು. ಹೀಗಾಗಿ ನಾವು ಆ ಕಾರ್ಯಕ್ರಮ ಭಾಗವಹಿಸಿ ನನ್ನ ಪ್ರಭಾಕರ್ ಕೋರೆ ಅವರು ನನಗೆ ಕೇಳಿದ್ರು, ನೀವು ಬೆಂಗಳೂರಿನಲ್ಲಿ ಸ್ಟಾರ್ಟಪ್ ಪಾರ್ಕ್ ಮಾಡ್ತಾಯಿದ್ರಿ, ಇಲ್ಲಿ ಒಂದು ಮಾಡಬೇಕು ಅಂಥೇಳಿ. ನಾನು ಅದಕ್ಕೆ ಬೆಳಗಾವಿಯಲ್ಲಿಯೂ ಅಥವಾ ಬೆಳಗಾವಿ ಮತ್ತು ಹುಬ್ಬಳ್ಳಿ ಮಧ್ಯೆ ಯಾವ ರೀತಿ ಅದನ್ನು ಬೆಳಗಾವಿ ನಗರ ಹತ್ತಿರ ಇರಬೇಕು, ಅದನ್ನು ನಾವು ಅಥವಾ ಬೆಳಗಾವಿ ಮತ್ತು ಹುಬ್ಬಳ್ಳಿ ನಡ್ಬೇಕು ಮಾಡಿದರೆ ಉಪಯೋಗ ಆಗ್ತದೆ ಅಂತ ತಿಳ್ಕೊಂಡು ಇಲ್ಲಿನೂ ಕೂಡ ಒಂದು 100 ಏಕರ್ಸದು ಒಂದು ಸ್ಟಾರ್ಟಪ್ ಪಾರ್ಕ್ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಮತ್ತು ನಾನು ಈಗಾಗಲೇ ತಮಗೆ ಹೇಳಿದ್ದೆ, ಹಿಂದೆ ಬಂದಾಗೂ ಕೂಡ ಒಂದು ಒತ್ತಾಯ ಇತ್ತು ಫೌಂಡ್ರಿ ಪಾರ್ಕ್ ಸಲುವಾಗಿ. ಈಗಾಗಲೇ ಅನೇಕ ಭೂಮಿಗಳನ್ನು ನೋಡಿದ್ದಾರೆ. ಕೆಲವು ಖಾನಾಪುರ ಹತ್ರ ಇದ್ದಾವೆ, ಕೆಲವೊಂದು ಕಡೆ ಇದ್ದಾವೆ. ಹೀಗಾಗಿ ಅದು ಗೋವಾ ಹೈವೇ ಮೇಲೇ ಆಗಿದ್ದರೆ ಸೂಕ್ತ ಆಗ್ತದೆ ಅನ್ನೋದು ಕೆಲವೊಬ್ಬರ ಅಭಿಪ್ರಾಯ ಇದೆ. ಅದನ್ನು ಕೂಡ ನಾವು ಆ ಫೌಂಡ್ರಿ ಪಾರ್ಕ್, ಯಾಕಂದರೆ ಇಲ್ಲಿ ಬೆಳಗಾವಿ ಫೌಂಡ್ರಿಗೆ ಭಾಳ ಒಂದು ಹಿನ್ನೆಲೆ ಇದ್ದಂಥ ನಗರ ಇದು. ಅದನ್ನು ಕೂಡ ವರ್ಕೌಟ್ ಮಾಡ್ತಾಯಿದ್ದೀವಿ. ಅದನ್ನು ಕೂಡ ಮುಂದಿನ ಒಂದು 6 ತಿಂಗಳಲ್ಲಿ ಆ ಫೌಂಡ್ರಿ ಪಾರ್ಕ್ನು ಕೂಡ ಒಂದು ನಿರ್ಣಾಯಕ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗಲಿಕ್ಕೆ ಬಯಸ್ತೇವೆ. ಥ್ಯಾಂಕ್ ಯು. ಮತ್ತು ಹಿಂದಿನ ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಮಾಡಿತ್ತು, ಹುಬ್ಬಳ್ಳಿಯಿಂದ ಬೆಳಗಾವಿವರೆಗೆ ಈ ರಸ್ತೆ ಏನು ಬರುತ್ತೆ, ಈ ಕಾರಿಡಾರ್ ಅಂದರೆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಬೇಕು ಅನ್ನೋ ಒಂದು ವಿಚಾರ
ಪ್ರಸ್ತಾಪ ಮಾಡಿದ್ರು. ಅದು ಏನಾದರೂ ಮುಂದುವರೆದಿದೆಯಾ ಅಥವಾ ಏನಾದರೂ ಅಲ್ಲಿಗೆ ಸ್ಟಾಪ್ ಆಗಿದೆ? ನೋಡಿ, ಈಗ ಒಂದು ಅವಕಾಶ, ಭಾಳ ದೊಡ್ಡ ಅವಕಾಶಗಳನ್ನ ನಾವು ತಪ್ಪಿಕೊಂಡಿದ್ದೀವಿ. ನನ್ನ ವೈಯಕ್ತಿಕ ಅಭಿಪ್ರಾಯ, ನಾವು ಹುಬ್ಬಳ್ಳಿ ಮತ್ತು ಬೆಳಗಾವಿ ಏರ್ಪೋರ್ಟ್ಸನ್ನ ಏನು ವಿಸ್ತೀರ್ಣ ಮಾಡಿದ್ದೀವಿ, ಎಕ್ಸ್ಪಾನ್ಷನ್ ಮಾಡಿದ್ದೀವಿ, ಅದರ ಬದಲಾಗಿ ನಾವು ಒಂದು ಟ್ರೂಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಿತ್ತೂರಿನಲ್ಲಿ ಆಗಿದ್ದರೆ ಏನಾಗ್ತಿತ್ತು, ಬೆಳಗಾವಿ ಮತ್ತು ಹುಬ್ಬಳ್ಳಿ ಎರಡು ಕೂಡ್ಕೊಂಡಿತ್ತು, ಟ್ವಿನ್ ಸಿಟೀಸ್ ಆಗ್ತಿತ್ತು. ಅದಾಗಿ ಹೋಗ್ಬಿಟ್ಟಿದೆ. ಈಗ ಅದ್ರ ಬಗ್ಗೆ ಮಾತನಾಡಿದನ್ನು ವಾಪಸ್ ಬರೋದಲ್ಲ. ಈಗ ಅಂದರೆ ಲೋಡ್ ಸಿಗ್ತಿತ್ತು, ಈಗ ಹಂಚೋಗ್ಬಿಟ್ಟಿದೆ ಲೋಡು. ಪ್ಯಾಸೆಂಜರ್ ಲೋಡ್ ಏನಿದಿಲ್ಲ, ಆ ಲೋಡ್ ಫ್ಯಾಕ್ಟ್ರು, ಕಾರ್ಗೋ ಲೋಡ್ ಫ್ಯಾಕ್ಟ್ರು ಹಂಚೋಗ್ಬಿಟ್ಟಿದೆ ಬೆಳಗಾವಿ ಮತ್ತು ಹುಬ್ಬಳ್ಳಿ ಅಂತ. ಹೀಗಾಗಿ ವಯಬಿಲಿಟಿ ಎರಡಕ್ಕೂ ಒಂದೇ ಏರ್ಪೋರ್ಟ್ ಆಗಿತ್ತಂದರೆ ಎರಡರ ಮಧ್ಯೆ ವಯಬಿಲಿಟಿ ಜಾಸ್ತಿ ಆಗ್ತಿತ್ತು. ಅಂತಾರಾಷ್ಟ್ರೀಯ ಏನು ವಿಮಾನಗಳು ಕೂಡ ಇಲ್ಲಿಂದ ಹೋಗಲಿಕ್ಕೆ ಸಾಧ್ಯ ಆಗ್ತಾಯಿತ್ತು. ಆನ್ ಮೆರಿಟ್ ನಾನು ಹೇಳ್ತಾ ಇದ್ದೀನಿ, ಅದು ಅವಕಾಶ ಆಗೋಗಿದೆ. ಅದನ್ನ ಹಿಂದೆ ಇದರಿಂದ ನಾವು ಕರಿಬೇಕು. ಇಲ್ಲ ಇಲ್ಲ, ಈ ಹುಬ್ಬಳ್ಳಿ ಇಲ್ಲಿ ಇವಳು ಎಕ್ಸ್ಪಾನ್ಷನ್ ಮಾಡ್ಕೊಡೋದ್ರಿಂದ ಎಕ್ಸಿಸ್ಟಿಂಗ್ ಇರೋದ್ರಿಂದ ಅದು ಬಿಡಿ, ಅದು ಆಗೋಗ್ಬಿಟ್ಟಿದೆ. ಈಗ ತಾವು ಇದನ್ನ ಕಾರಿಡಾರ್ ಹೇಳಿದ್ರಲ್ಲ, ನನಗೆ ಗೊತ್ತಿಲ್ಲ. ಆವಾಗ ಎಕ್ಸ್ಪಾನ್ಷನ್ ಮಾಡಿಬಿಟ್ಟಿದ್ರಲ್ಲ, ಆಲ್ರೆಡಿ ಹುಬ್ಬಳ್ಳಿ ವಾಸ್ ಎಕ್ಸ್ಪಾನ್ಷನ್ ಅದು ಆಗಿ ಹೋಗ್ಬಿಟ್ಟಿತ್ತು, ಲ್ಯಾಂಡ್ ಅಕ್ವಿಷನ್ ಎಲ್ಲ ಆಗಿತ್ತು. ಆಗಿನ ಸರ್ಕಾರಗಳು ಏನೋ ನಿರ್ಧಾರ ತೊಗೊಂಡಿದ್ದವು. ಹಂಗಲ್ಲ ನಾನು ಹೇಳ್ತೀನಿ, ದಿಸ್ ವಾಸ್ ಎಲ್ಲರದು, ದಿಸ್ ಮೈ ಇಂಡಿವಿಜುವಲ್ ಒಪಿನಿಯನ್. ಏನು ಆಗಿದ್ರೆ ಸೂಕ್ತ ಆಕೈತು, ನೀವು ಬಹುಶಃ ಒಪ್ತಿದ್ದೀರ. ಅದು ಬಿಡಿ. ಈಗ ಅದನ್ನು ಈಗ ತಾವು ಕೇಳಿದ ಪ್ರಶ್ನೆ ಎರಡು ಬೆಳಗಾಂ, ಒಂದು ನಿಮಿಷ ಪ್ಲೀಸ್, ನೀವು ಇದನ್ನು ಕೇಳ್ತಾ ಇದ್ದೀರಲ್ಲ, ಕಾರಿಡಾರ್ ಬೆಳಗಾಂ ಮತ್ತು ಹುಬ್ಬಳ್ಳಿ ಕಾರಿಡಾರ್ ಬಗ್ಗೆ ಕೇಳ್ತಾ ಇದ್ರಿ. ಅದು ಕಾರಿಡಾರ್ನ ಈಗಲೂ ಕೂಡ ಅದು ಸೂಕ್ತವಾದಂಥ ಕಾರಿಡಾರು. ಹೆಂಗೆ ಚೆನ್ನೈ ಬೆಂಗಳೂರು ಕಾರಿಡಾರ್ ಇದೆ, ಆಮೇಲೆ ಹುಬ್ಬಳ್ಳಿಗೆ ಮುಂಬೈ ಕಾರಿಡಾರ್ಸನ್ನು ಕೂಡ ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಇದು ಕೂಡ ಬಹುಶಃ ಲೆಂತ್ ಅದರಲ್ಲಿ ಬರ್ತದೆ ಅಂತ ನಾನು ನೋಡ್ಕೋತೀನಿ. ಹಾಗೇನಿದ್ರು ಕೂಡ ಇದನ್ನು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೂ ಕೂಡ ಇದೊಂದು ಕಾರಿಡಾರನ್ನು ಹುಬ್ಬಳ್ಳಿ ಮತ್ತು ಬೆಳಗಾವಿ ಮಧ್ಯೆ ಆ ಕಾರಿಡಾರ್ ಡೆವಲಪ್ ಮಾಡಬೇಕು ಅಂಥೇಳಿ ಏನು ತಮ್ಮ ಅಭಿಪ್ರಾಯ ಇದೆ. ಅದಕ್ಕೆ ನಾನು ಕೂಡ ಅದನ್ನು ಒಪ್ಕೋತೇನೆ, ಅದನ್ನು ಮಾಡೋದು प्रयत्न ಮಾಡ್ತೇನೆ. हुबळी आणि बेळगावच्या डायरेक्ट रेल्वे मार्गाच्या संदर्भात पाटील म्हणाले की अलाइनमेंट संबंधी समस्या आहेत. 4-5 दिवसांपूर्वी मी बैठक घेतली आहे. योग्य तांत्रिक पद्धती वापरण्याचे निर्देश दिले आहेत. या योजनेमुळे बेळगाव आणि बेंगलोर दरम्यानचा रेल्वे प्रवास 5 तासांनी कमी होईल. संबंधित व नेत्यांसोबत चर्चा केली आहे. अलाइनमेंट बदलाबद्दल रेल्वे विभाग मान्यता देत नसल्याचे ते म्हणाले. विनोद कोलकार, KMM मराठी, बेळगाव. #सेव्ह बेळगावी कॉर्पोरेशन मोहीम म्हणजे रस्ता रुंदीकरणाच्या नावाखाली बेकायदेशीरपणे इमारती पाडल्या जाणाऱ्या, निष्पाप नागरिकांचे जीवन विस्कळीत करणाऱ्या गंभीर अन्यायाला दिलेला प्रतिसाद आहे. या बेकायदेशीर कृत्यासाठी जबाबदार असलेल्या अधिकाऱ्यांना जबाबदार धरून त्यांच्या कृतीसाठी गुन्हा दाखल करावा अशी आमची मागणी आहे. काही अधिकारी आणि राजकीय नेत्यांच्या चुकांमुळे नुकसान भरपाईचा आर्थिक बोजा प्रामाणिक करदात्यांच्या माथी मारणं अन्यायकारक आहे. महामंडळाने दिलेली कोणतीही भरपाई जबाबदार अधिकाऱ्यांच्या स्वतःच्या खिशातून परत केली जावी तरच न्याय मिळेल आणि सार्वजनिक निधी सुरक्षित राहील याची खात्री करण्यासाठी आम्ही आग्रही आहोत. बेळगावच्या नागरिकांच्या हक्काचं रक्षण करण्यासाठी आणि सत्तेत असलेल्यांना जबाबदार धरण्यासाठी आमच्या पाठीशी उभे राहा.